ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬರ್ರಿ, ಭಾಳ ಸಾಫ್ಟಾಗಿರುತ್ತೆ. ಈಗ ಅಕ್ಕಿ ರೊಟ್ಟಿ ಮಾಡೋಕೆ ನಾನು ಈ ಥರ ಎಲ್ಲ ಹಾಕ್ಕೊಳಕತ್ತೀನಿ. ಇದಕ್ಕೆ ನಾನೀಗ ಒಂದು 8ರಿಂದ 10ರಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ರಿ. ನೀವು ಹಿಟ್ಟು ಎಷ್ಟು ಹಾಕಿರ್ತೀರ ಅದಕ್ಕೆ ತಕ್ಕಂಗೆ ಖಾರ ನೋಡಿಕೊಂಡು ಹಾಕ್ಕೊಳ್ರಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಜೀರಿಗೆ ತೊಗೊಂಡಿನಿ. ಈಗ ಇದನ್ನೆಲ್ಲದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡಬೇಕಾದ್ರೆ ಇದರಲ್ಲೇ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಕಲ್ಲುಪ್ಪು ಹಾಕ್ಕೊಳ್ರಿ. ನಾವು ಮಿಕ್ಸಿ ಮಾಡುವಾಗ ಕಲ್ಲುಪ್ಪು ಹಾಕೋದ್ರಿಂದ ನಾವು ಮೇಲ್ಗಡೆ ಉಪ್ಪು ಹಾಕೋದು ಅವಶ್ಯಕತೆ ಇರಲ್ಲ. ಈಗ ಇದನ್ನು ಮಿಕ್ಸಿ ಮಾಡೋಣ. ಈ ಥರ ಸ್ವಲ್ಪ ತರಿ ಆಗಿರಲಿ. ನೀವು ಅಕ್ಕಿ ರೊಟ್ಟಿ ಮಾಡಿದಾಗ ಅದರಲ್ಲಿ ಇದೆಲ್ಲ ಕಾಣಿಸ್ತಾ ಇರುತ್ತೆ. ತಿನ್ನೋಕ್ಕೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಜೀರಿಗೆ ಎಲ್ಲ ಬಾಯಲ್ಲಿ ಸಿಕ್ಕಂಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ರಿ. ನಾನೀಗ ಈ ಥರ ಸಾಂಬಾರು ಬಟ್ಲಿಂದ 4ರಿಂದ 5 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೋತೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡಿ ಹಾಕ್ಕೊಳ್ರಿ. ಈಗಿದೆ 4ರಿಂದ 5ರಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಒಂದು 15ರಿಂದ 20 ತನಕ ನಾವು ಅಕ್ಕಿ ರೊಟ್ಟಿನ ಮಾಡ್ಬೋದು. ಈಗ 4 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಈ ಹಸಿಮೆಣ್ಸಿನ್ಕಾಯಿದು ಮಿಶ್ರಣನ ಎಲ್ಲ ಸೇರಿಸ್ಕೊಂಬಿಡಂಬ್ರಿ. ಇದು ಜಾರೆಲ್ಲ ನೀಟಾಗಿ ತೊಳೆದು ಹಾಕ್ಕೊಂಬಿಡ್ರಿ. ಇದಕ್ಕೆ ಆ ನೀರನ್ನ ಇದಕ್ಕೆ ಹಾಕ್ಕೊಂಬಿಡ್ರಿ. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸೋಣ. ಸ್ವಲ್ಪ ಅರಿಶಿನ ಕಲರಿಗಂತೆ ಹಾಕೋದು. ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ನಾದ್ಕೊಳ್ರಿ. ನೀವು ಲಟ್ಸಕ್ಕೆ ಚೆನ್ನಾಗಿ ಬರ್ತಾವ. ಬಿಸಿ ನೀರು ಹಾಕೋದ್ರಲಿಂದ ನಾವು ಎಷ್ಟು ತೆಳ್ಳಗೆ ಬೇಕಂದ್ರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಇದಕ್ಕೆ ನಾನು ಬಿಸಿ ನೀರು ಹಾಕ್ತೀನಿ. ಈಗ ಇದು ಹಸಿಮೆಣ್ಸಿನ್ಕಾಯಿ ರುಬ್ಬಿರ್ತಕ್ಕಂಥ ಜಾರ್ ತೊಳೆದಿರೋ ನೀರನ್ನು ಸಮ ನಾನು ಇದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಈಗ ನೀಟಾಗಿ ಕೈಯಿಂದ ಕಲಿಸ್ಕೊಳಂಬ್ರಿ. ಹಿಟ್ಟನ್ನ ಯಾವುದೇ ಹಿಟ್ಟನ್ನ ನಾವು ಕೈಯಿಂದ ಕಲಿಸೋದ್ರಲ್ಲಿಂದ ಜಿಗಿ ಚೆನ್ನಾಗಿ ಬರುತ್ತೆ, ಮತ್ತು ಹಿಟ್ಟೂ ಅಷ್ಟೇ ಸಾಫ್ಟ್ ಆಗುತ್ತೆ. ಈ ಥರ ಮಾಡಿಕೊಡ್ರಿ. ರೊಟ್ಟಿನೂ ಅಷ್ಟೇ ಸಾಫ್ಟಾಗಿರ್ತವ. ನೀವು ಆರಿದ ಮೇಲೂ ಈ ರೊಟ್ಟಿನ ತಿನ್ಬೋದು. ಈ ಥರ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಹಿಟ್ಟು ಪೂರ್ತಿ ನಾದ್ಕೊಳಂಬ್ರಿ. ಈ ಥರ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ ನೀಟಾಗಿ. ಈಗ ನಾನು ರೊಟ್ಟಿ ಹಿಟ್ಟಿನ ಅದಕ್ಕೆ ನಾದಿದ್ದೀನಿ. ಇದು ಜಿಗಿ ಚೆನ್ನಾಗಿರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕಂದ್ರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ನೀವು ಇದನ್ನು ಹಿಟ್ಟು ಹಚ್ಚಿ ಲಟ್ಸೋಕ್ಕಿಂತ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ರಿ. ಈ ಥರ ಸಣ್ಣ ಸಣ್ಣ ಉಳ್ಳೆಗಳಾಗಿ ಮಾಡ್ಕೊಳ್ರಿ. ಮಾಡಿಕೊಂಡು ಈ ಥರ ಒಂದು ಪೇಪರ್ ತೊಗೊಂಡು ಆ ಪೇಪರಿಗೆ ಸ್ವಲ್ಪನೇ ಎಣ್ಣೆ ಹಚ್ಚಿ ನಾವು ಲಟ್ಟಿಸ್ಕೋಬೇಕು. ಮಾಮೂಲಿ ನೀವೆಲ್ಲ ತಾಲಿಪೆಟ್ಟು ಲಟ್ಟಿಸ್ತೀರಲ್ಲ ಆ ಥರ ಚಪಾತಿ ಥರನೇ ಲಟ್ಟಿಸ್ಕೊಳ್ರಿ. ಇದನ್ನು ಈ ಥರ ಎಣ್ಣೆ ಹಚ್ಕೊಂಡು 2 ಕಡೆ ಪೇಪರಿಗೆ ಫಸ್ಟ್ ನೀಟಾಗಿ ಈ ಥರ ಎಣ್ಣೆನ ಎಲ್ಲ ಕಡೆ ಹಚ್ಕೊಳ್ರಿ. ನೀವು ಎಷ್ಟು ಚೆನ್ನಾಗಿ ಲಟ್ಟಿಸ್ತೀರ ಅಷ್ಟು ಚೆನ್ನಾಗಿ ಬಿಟ್ಕೊತಾವೆ. ಪೇಪರಿಗೆ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಲಟ್ಟಣಿಕೆಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ, ಹತ್ತಂಗಿಲ್ಲ. ಒಂದು ಸೈಡಿಗೆ ಹಂಚು ಕಾಯಕ್ಕೆ ಇಟ್ಕೊಳ್ರಿ. ಈ ಥರ ನೀವು ನೀಟಾಗಿ ಸಣ್ಣ ಬೇಕಂದರೆ ಸಣ್ಣ ಮಾಡ್ಕೊಳ್ರಿ.
ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಮಾಡ್ಕೊಳ್ರಿ. ನಾನೀಗ ಇದನ್ನು ತೆಳ್ಳಗಾಗೆ ಲಟ್ಸಿದ್ದೀನಿ, ಭಾಳ ದಪ್ಪನೂ ಮಾಡಿಲ್ಲ. ನೋಡಿರಿ ನಾನು ಎಷ್ಟು ತೆಳ್ಳಗೆ ಲಟ್ಸಿದ್ದೀನಿ ಅಂತ. ಇದನ್ನು ಅಂಚಿನ ಮೇಲೆ ಹಾಕೋಣ. ಈಗ ಅಂಚು ಚೆನ್ನಾಗಿ ಕಾದಿರಬೇಕು. ಸ್ವಲ್ಪ ಅಂಚಿಗೆ ಎಣ್ಣೆನ ಹಾಕ್ಕೊಳ್ರಿ. ಎಣ್ಣೆನ ಹಾಕ್ಕೊಂಡು ಈಗ ನಾವು ಪೇಪರ್ ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡವಂತ. ಈ ಥರ ಇದನ್ನು ನೀಟಾಗಿ ಬೆನೆಸ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಚ್ಚಿನೇ ಬೆನೆಸ್ರಿ. ನೀವು ಹಿಟ್ಟು ಹಚ್ಚಿ ಮಾಡೋಕ್ಕಿಂತ ಈ ಥರ ನಾವು ಎಣ್ಣೆ ಹಚ್ಚಿ ಮಾಡೋದ್ರಲ್ಲಿಂದ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತಾವ. ಅದಕ್ಕೆ ಸ್ವಲ್ಪ ಎಣ್ಣೆನೇ ಹಚ್ಚಿ ನೀವು ಬೆನೆಸ್ಬೇಕಾದ್ರೆ. ಇದು ಬೆನ್ಸೋಕ್ಕೂ ಭಾಳ ಟೈಮ್ ತೊಗೊಳಲ್ಲ, ಬೇಗನೆ ಬೆಂದ್ಬಿಡುತ್ತೆ. ಯಾಕಂದರೆ ತೆಳ್ಳಗೆ ಲಟ್ಸಿರ್ತೀವಲ್ಲ, ಬೇಗನೆ ಬೆನೆಯುತ್ತಾ. ನೋಡಿ ಸ್ವಲ್ಪ ಈ ಥರ ಸುತ್ತ ನೀವು ಎಣ್ಣೆನ ಹಾಕ್ಕೊಳ್ರಿ. ಈ ಥರ ಚೆನ್ನಾಗಿ ಎರಡೂ ಕಡೆನೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೆನೆಸ್ಕೊಳಮ್ರಿ. ಇಷ್ಟು ಚೆನ್ನಾಗಿ ಆಗ್ತಾವೆ. ಟೇಸ್ಟ್ ಅಂತೂ ಭಾಳ ಚೆನ್ನಾಗಿರ್ತಾವೆ ಅಕ್ಕಿ ರೊಟ್ಟಿದು. ನೋಡ್ರಿ ನೀಟಾಗಿ ಎಲ್ಲ ಕಡೆನೂ ಬೆಂದಿದ್ದಾವ. ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳಮ್ರಿ. ನೀವು ದಪ್ಪ ಮಾಡಿದರೆ ಇವು ಉಬ್ಬುತ್ತವ. ಈಗ ಇದು ರೆಡಿ ಆಯಿತು ನೋಡ್ರಿ, ತೆಗಿಯೋಣ ಇದನ್ನು. ನಿಮ್ಗೆ ಇನ್ನೂ ಒಂದು ಬೆನ್ಸೋದು ತೋರಿಸ್ತೀನಿ ನೋಡ್ರಿ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡಿರ್ತಕ್ಕಂಥ ಅಕ್ಕಿ ರೊಟ್ಟಿನ ನಾವು ಹಂಚಿನ ಮೇಲೆ ಹಾಕಿ, ಇವು ಭಾಳ ಕೆಂಪು ಅನಿಸಲ್ಲ. ನೀವು ಮತ್ತೆ ಭಾಳ ಕೆಂಪಾಗಿಲ್ಲಲ್ಲ ಅಂತ ಅಂದ್ಕೊಳ್ಬೇಡ್ರಿ. ಯಾಕಂದರೆ ಇದು ಬರೀ ಅಕ್ಕಿ ಹಿಟ್ಟಿರುತ್ತೆ. ಇದರಲ್ಲಿ ಕಡಲೆ ಹಿಟ್ಟು ಹಾಕಿದರೆ ತಾಲಿಪೆಟ್ಟು ಥರ ಕೆಂಪಾಗ್ತವ. ಇದು ಅಕ್ಕಿ ಹಿಟ್ಟಿರೋದ್ರಲ್ಲಿಂದ ಅಷ್ಟೊಂದು ಕೆಂಪು ಅನಿಸಲ್ಲ. ನಮಗೆ ಇನ್ನೂ ಕೆಂಪು ಬೇಕಂದ್ರೆ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೋದು. ಕಡಲೆ ಹಿಟ್ಟನ್ನ ಹಾಕ್ಕೋಬೋದು. ನೀವು ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು. ಇವು ಭಾಳ ಟೈಮು ಸಮ ತಗೊಳಲ್ಲ. ನೋಡಿರಿ ಈ ಥರ ಆಗ್ತಾವ. ರೊಟ್ಟಿ ಚೆನ್ನಾಗಿ ಬೇಯ್ತಾವ. ನೀವು ದಪ್ಪ ಮಾಡಿಕೊಂಡ್ರೆ ಉಬ್ಬುತ್ತವ ಮತ್ತು ಮೆತ್ತಗೂ ಇರ್ತವ. ಇದು ನೋಡ್ರಿ ಚೆನ್ನಾಗಿ ಬೆಂದತ್ತೆ. ನೋಡಿ ನಾವು ಎಷ್ಟೊತ್ತು ಬೇಯಿಸಿದ್ರೂ ಇದು ಕೆಂಪಾಗಲ್ಲ, ಹಿಂಗೆ ಇರ್ತಾವ. ಇದು ರೆಡಿ ಆಯಿತು. ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋಣಂದ್ರಿ.